Hi, I'm Navya. In this video, we'll be discussing a police constable paper 2020. So, this exam was held on 20th September 2020. So, let's start to solve this paper. So, the first question says that. So, in the first question, ಅಲ್ಲಿ ಕಂಪ್ಯೂಟರ್ನ ಯಾರು ಯೂಸ್ ಮಾಡ್ತಾ ಇರ್ತಾರೆ ಅವ್ರ ಗಮನಕ್ಕೆ ಕಾಣ್ದಿರೋ ಹಾಗೆ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಇನ್ನಿತರ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಹಾಗೆ ಇಂಟರ್ನೆಟ್ MB ಡೇಟಾಗಳನ್ನು ಕದಿಯೋದು ಆ ಕದಿಯೋದ್ರ ಮೂಲಕ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಸಹ ಕದಿಯೋದು ಸೊ ಇದನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಸೊ ಇದನ್ನ ಸ್ಪೈವೇರ್ ಅಂತ ಕರೀತಾರೆ ಆಪ್ಷನ್ ಬಿ ಸ್ಪೈವೇರ್ ಆ್ಯಂಡ್ ಸೆಕೆಂಡ್ ಕ್ವೆಶನ್ ಸೊ ಮಿನಿಮೆಟಾ ಎಂಬುದು ಒಂದು ಡಿಸೀಸ್ ಈ ಡಿಸೀಸ್ ಯಾವ ಒಂದು ಮೆಟಲಿಂದ ಕಾರಣವಾಗುತ್ತದೆ ಅಂತ ಸೊ ಇದು ಮರ್ಕ್ಯೂರಿ ಸೊ ಈ ಒಂದು ಮರ್ಕ್ಯೂರಿಯಿಂದ ಮಿನಿಮೆಟಾ ಎಂಬ ರೋಗ ಈ ಲೋಹದಿಂದ ಆಗುತ್ತದೆ ಸೊ ಕ್ವೆಶನ್ 3 ಗೂಡ್ಸ್ ಆ್ಯಂಡ್ ಸರ್ವೀಸ್ ಟ್ಯಾಕ್ಸ್ ಇದು ಯಾವ ತರಹ ಟ್ಯಾಕ್ಸ್ ಅಂದರೆ ವಿಚ್ ಟೈಪ್ ಆಫ್ ಟ್ಯಾಕ್ಸ್ ಅಂತ ಸೊ ಇದು ಇಟ್ ಈಸ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಅಥವಾ ಪಾರ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಥವಾ ನನ್ ಆಫ್ ದ ಅಬೌವ್ ಅಂತ ಇದೆ ಇಲ್ಲಿ ಆಪ್ಷನ್ಸು ಸೊ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು ಅಂದರೆ ಪರೋಕ್ಷ ತೆರಿಗೆ ಫೋರ್ತ್ ಕ್ವೆಶನ್ ಸೊ RBI ಮಾನಿಟರಿ ಪಾಲಿಸಿ ಈ ಪಾಲಿಸಿಯ ಸಂಬಂಧದಲ್ಲಿ CRR ಎಂಬುದು ಏನನ್ನ ಸೂಚಿಸುತ್ತೆ ಅಂತ ಈ CRR ಎಂಬುದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ಇದು ಕ್ಯಾಶ್ ರಿಸರ್ವ್ ರೇಷಿಯೋ that is option A cash reserve ratio and fifth question so ಹಣಕಾಸು ವಲಯದಲ್ಲಿ NPA ಮತ್ತು ಇದರಲ್ಲಿ ಸ್ಟ್ರೆಸ್ಡ್ ಅಸೆಟ್ ಒಂದು ಫಿನಾನ್ಷಿಯಲ್ ಸೆಕ್ಟರ್ ಇದೆ ಸೊ ಅದು ಯಾವುದನ್ನು ರೆಫರ್ ಮಾಡುತ್ತೆ ಅಂತ ಸೊ ಇದು ಬ್ಯಾಂಕ್ಗಳನ್ನು ರೆಫರ್ ಮಾಡುತ್ತೆ ಸಿಕ್ಸ್ತ್ ಕ್ವೆಶನ್ ಫುಡ್ ಚೈನ್ ಸೊ ಫುಡ್ ಚೈನಲ್ಲಿ ಗ್ರಾಸ್ ಈಟಿಂಗ್ ಸ್ಪೀಷಸ್ನ ಏನಂತ ಕರೀತಾರೆ ಸೊ ಅದನ್ನು ಪ್ರೈಮರಿ ಕನ್ಸ್ಯೂಮರ್ ಅಂತ ಕರೀತಾರೆ ಸೊ ಸೆವೆಂತ್ ಕ್ವೆಶನ್ ಸೊ ಯಾವ ಒಂದು ಬ್ಲಡ್ ಗ್ರೂಪನ್ನು ಯೂನಿವರ್ಸಲ್ ಡೋನರ್ ಎಂದು ಕರೆಯಲಾಗುತ್ತದೆ ಅಂತ ಸೊ ಅದು O ನೆಗೆಟಿವ್ ಬ್ಲಡ್ ಗ್ರೂಪ್ ಏಯ್ತ್ ಕ್ವೆಶನ್ ಸೊ ಇಲ್ಲಿ ಇರುವಂತಹ ಆಪ್ಷನ್ಸಲ್ಲಿ ಸೊ ಯಾವುದು ನಾನ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕೇಳ್ತಾ ಇದ್ದಾರೆ ನಾನ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳಿದ್ರೆ ಇದರಲ್ಲಿ ಯಾವುದು ನವೀಕರಿಸಲಾಗದ ಶಕ್ತಿಯ ಮೂಲ ಎಂದು ಸೊ ಅದು ಕೋಲ್ ಎನರ್ಜಿ ದ್ಯಾಟ್ ಇಸ್ ಅ ಕೋಲ್ ಎನರ್ಜಿ ಸೊ ನೈನ್ತ್ ಕ್ವೆಶನ್ ಇಲ್ಲಿ ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಅಂದರೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಸೊ ಅದನ್ನು ಫರ್ಮೆಂಟೇಷನ್ ಅಂತ ಕರೀತಾರೆ ಸೊ ಕ್ವೆಶನ್ 10 ದ ಮೈಕ್ರೋನ್ಯೂಟ್ರಿಯೆಂಟ್ ಅಂದರೆ ಇಲ್ಲಿ ಸಸ್ಯ ಅಭಿವೃದ್ಧಿ ಬೆಳವಣಿಗೆಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಇದರಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಲೈಕ್ ಸೂಕ್ಷ್ಮವಾಗಿ ಅಂದರೆ ಅದು ಕ್ಲೋರಿನ್ ಅಂತ ಹೇಳ್ಬೋದು 11th ಕ್ವೆಶನ್ ಮನುಷ್ಯನ ಹೃದಯವು ಯಾವ ಒಂದು ವ್ಯವಸ್ಥೆಯ ಒಂದು ಭಾಗವಾಗಿದೆ ಅಂತ ಸೊ ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಒಂದು ಯಾವ ಒಂದು ಕಂಟ್ರಿ ಈ ಒಂದು ಪ್ರತಿಭಟನೆಗೆ ಒಂದು ವಿಟ್ನೆಸ್ ಆಗಿದೆ ಸೊ ಯಾವ ಪ್ರತಿಭಟನೆ ಅಂದರೆ ದ್ಯಾಟ್ ಇಸ್ ಟು protest against the police for the death of the George Floyd. So the answer is USA. 13th question. So ಇಲ್ಲಿ ಕೊಟ್ಟಿರೋದ್ರಲ್ಲಿ ದ ಲಾರ್ಜೆಸ್ಟ್ ಸೋಲಾರ್ ಪವರ್ ಪಾರ್ಕ್ ಅತಿ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಒಂದು ಡಿಸ್ಟಿಕಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಇದು ತುಮಕೂರಲ್ಲಿದೆ
ಆ್ಯಂಡ್ 14th ಕ್ವೆಶನ್. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಸರಿಯಾಗಿ ಒಂದು ಮ್ಯಾಚ್ ಆಗ್ತಾ ಇಲ್ಲ, ಯಾವ್ದು ಸರಿ ಇಲ್ಲ ಆಪ್ಷನ್ಸಲ್ಲಿ ಅಂತ. ಸೊ ವಿಟಮಿನ್ ಸಿ ಸ್ಕರ್ವಿ ಇದೆ, ಅದು ಕರೆಕ್ಟ್ ಇದೆ. ಆ್ಯಂಡ್ ವಿಟಮಿನ್ ಎ ನೈಟ್ ಬ್ಲೈಂಡ್ನೆಸ್, ಆ್ಯಂಡ್ ಬಿ ಇಸ್ ಬೆರಿ ಬೆರಿ. ಸೊ ದ ಆನ್ಸರ್ ಇಸ್ ವಿಟಮಿನ್ ಡಿ. ವಿಟಮಿನ್ ಡಿ ಇದಲ್ಲ, ಸೊ ಇದು ರಿಕೆಟ್ಸ್ ಬರುತ್ತೆ. ದ್ಯಾಟ್ ಇಸ್ ರಿಕೆಟ್ಸ್. 15th ಕ್ವೆಶನ್. ಸೊ ವೆಹಿಕಲ್ಸಲ್ಲಿ ಸೈಡ್ ಮತ್ತು ರೇರ್ ವ್ಯೂಗೋಸ್ಕರ ಯಾವ ಒಂದು ಮಿರರ್ನ ಯೂಸ್ ಮಾಡ್ತಾರೆ ಅಂತ. ಸೊ ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತಾರೆ, ಆಪ್ಷನ್ ಬಿ. ಆ್ಯಂಡ್ 16th ಕ್ವೆಶನ್. ಸೊ ಇಲ್ಲಿ ಯಾವ ಒಂದು ಆರ್ಗನೈಸೇಷನ್ ರಿಟೇಲ್ ಪೇಮೆಂಟ್ ಮತ್ತು ಸೆಟಲ್ಮೆಂಟ್ ಸಿಸ್ಟಮ್ ಇನ್ ಇಂಡಿಯಾನ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದೆ ಅಂತ. ಸೊ ದ ಆನ್ಸರ್ ಇಸ್ NPCL. ಸೊ 17th ಕ್ವೆಶನ್. ಈ ಕೆಳಗಿನ ದೇಶಗಳಲ್ಲಿ ಯಾವುದನ್ನು ಬಿಟ್ಟು ಮಿಕ್ಕ ಎಲ್ಲವೂ G7 ದೇಶಗಳಾಗಿವೆ ಅಂತ. G7 ದೇಶಗಳಾಗಿವೆ, ಅದು ಇಂಡಿಯಾ. ದಟ್ ಇಸ್ ಆಪ್ಷನ್ ಎ. ಆ್ಯಂಡ್ 18th ಕ್ವೆಶನ್. ತವಾಂಗ್ ವ್ಯಾಲಿ. ಸೊ ಈ ಒಂದು ತವಾಂಗ್ ವ್ಯಾಲಿ ಯಾವ ಒಂದು ಸ್ಟೇಟಲ್ಲಿ ಇದೆ ಅಂತ. ಸೊ ಇದು ಅರುಣಾಚಲ್ ಪ್ರದೇಶ್ ಸ್ಟೇಟಲ್ಲಿ ಇದೆ. ಆ್ಯಂಡ್ 19th ಕ್ವೆಶನ್. ICMR. So this stands for, so ICMR ಅಂದರೆ that is option C, that is Indian Council of Medical Research ಅಂತ. 20th ಕ್ವೆಶನ್. ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಆಪ್ಷನ್ಸ್ಗಳಲ್ಲಿ ಸೊ ಯಾವುದು ವೈರಲ್ ಡಿಸೀಸ್ ಅಲ್ಲ ಅಂತ. ಸೊ ಇದರಲ್ಲಿ ಟೈಫಾಯ್ಡ್ ಅನ್ನೋದು ವೈರಲ್ ಡಿಸೀಸ್ ಅಲ್ಲ. ಸೊ 21st ಕ್ವೆಶನ್. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ. ಇಲ್ಲಿ ಕಂಪ್ನಿ ಹೆಸರು ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ದ ಪರ್ಸನ್ಸ್ ಫೌಂಡರ್ಸ್ ನೇಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾಗಿ ಮ್ಯಾಚ್ ಆಗ್ತಿಲ್ಲ. ಇಸ್ ನಾಟ್ ಅ ಫೌಂಡರ್ ಆಫ್ ದ ಆ್ಯಪಲ್. ಸೊ ದ್ಯಾಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 22nd ಕ್ವೆಶನ್. ಇಲ್ಲಿ ನಮಸ್ತೆ ಟ್ರಂಪ್ ರ್ಯಾಲಿ, ಈ ಒಂದು ರ್ಯಾಲಿ ಯಾವ ಒಂದು ಸಿಟಿಯಲ್ಲಿ ನಡೆದಿದೆ ಅಂತ. ಸೊ ಇದು ನಡೆದಿದ್ದು ದ ರ್ಯಾಲಿ ಅಹಮದಾಬಾದಲ್ಲಿ ನಡೆದಿದೆ. ಆ್ಯಂಡ್ ವಾಟ್ ಈಸ್ ಬಿಟ್ ಕಾಯಿನ್. ಸೊ ಬಿಟ್ ಕಾಯಿನ್ ಅಂತ ಹೇಳಿದ್ರೆ ಇದು ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಆಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 24th ಕ್ವೆಶನ್. ಸೊ ಇಲ್ಲಿ ಭಾರತದಲ್ಲಿ ಹುಟ್ಟಿದ ಯಾವ ಒಂದು ಎಕನಾಮಿಸ್ಟ್ ಈಗ IMF ಅಲ್ಲಿ ಚೀಫ್ ಎಕನಾಮಿಸ್ಟ್ ಆಗಿ ಒಂದು ಪದವೀಧರರಾಗಿದ್ದಾರೆ ಅಂತ. ಸೊ ಸರಿಯಾದ ಉತ್ತರ ಗೀತಾ ಗೋಪಿನಾಥ್ ಅವರು. 25th ಕ್ವೆಶನ್. ಸೊ ಇಲ್ಲಿರುವಂತಹ ಯಾವ ಆಪ್ಷನ್ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ ಅಂತ. ಸೊ ಇದರಲ್ಲಿ ಇಂಡಿಯಾ ಇಟ್ಸ್ ಬಿಲಾಂಗ್ಸ್ ಟು ತೇಜಸ್ ಬಿಲಾಂಗ್ಸ್ ಟು ಇಂಡಿಯಾ, ಆ್ಯಂಡ್ ಇಲ್ಲಿ ಸರಿಯಾದ ಉತ್ತರ 25th ಕ್ವೆಶನ್, ದಟ್ ಇಸ್ ದ ಆಪ್ಷನ್ ಡಿ, ದಟ್ ಇಸ್ ದ ಯುನೈಟೆಡ್ ಕಿಂಗ್ಡಮ್ ಸುಖಾಯ್. 26th ಕ್ವೆಶನ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 2020 ಸೊ ಎಲ್ಲಿ ನಡೆಯಿತು ಅಂತ. ಸೊ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಇದು ನಡೆದಿದ್ದು ಬೆಂಗಳೂರಲ್ಲಿ, ಆಪ್ಷನ್ ಬಿ. ಆ್ಯಂಡ್ 27th ಕ್ವೆಶನ್. 2020ರಲ್ಲಿ ನಡೆಯಬೇಕಾಗಿದ್ದ ಒಲಿಂಪಿಕ್ಸ್ ಈ ಕೋವಿಡ್ ಕಾರಣದಿಂದಾಗಿ 2021ಕ್ಕೆ ಶಿಫ್ಟ್ ಮಾಡಿದ್ದಾರೆ. ಬಟ್ ಯಾವ ಒಂದು ಕಂಟ್ರಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ. ಸೊ ಇದು ನೆಕ್ಸ್ಟ್ ನಡೆಯೋದು 2021 ಆ್ಯಂಡ್ ನಡೆಯೋದು ಆಪ್ಷನ್ ಸಿ, ದಟ್ ಇಸ್ ಜಪಾನಲ್ಲಿ. ಆ್ಯಂಡ್ 28th ಕ್ವೆಶನ್. ಸೊ ಮನಿ ಈಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ದ ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್ ಅಂತ. ಸೊ ಇದು ಒಂದು ಅಪ್ಲಿಕೇಶನ್. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ದಿಸ್ ಇಸ್ ಫಾರ್ ದ ವಿಷುವಲಿ ಚಾಲೆಂಜ್ ಪರ್ಸನ್ಗೆ. ಬಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ದೇ ಕ್ಯಾನ್ ಜಸ್ಟ್ ಅವರು ಕೌಂಟ್ ಮಾಡ್ಬೋದು ಕರೆನ್ಸಿ ನೋಟ್ಸ್ನ. ಸೊ ಇದು ಲಾಂಚ್ ಮಾಡಿರೋ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ದಿಸ್ ಇಸ್ RBI, ಆಪ್ಷನ್ ಇ. ಈ ಹಾಂಗ್ಕಾಂಗ್ ಒಂದು ದೇಶ ಮೊದಲು ಯಾವ ದೇಶದ ಆಡಳಿತದ ನಿಯಂತ್ರಣದಲ್ಲಿತ್ತು ಅಂತ. ಸೊ ಅದು ಆಪ್ಷನ್ ಬಿ, ಅದು ಬ್ರಿಟನ್ನ ನಿಯಂತ್ರಣದಲ್ಲಿ ಇತ್ತು. 30th ಕ್ವೆಶನ್. ಸೊ ಯಾವ ಒಂದು ಸ್ಟೇಟ್
ಈಗ ಇತ್ತೀಚೆಗೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದು ದಿಶಾ ಪೊಲೀಸ್ ಸ್ಟೇಷನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈ ದಿಶಾ ಪೊಲೀಸ್ ಸ್ಟೇಷನ್ ದಿಸ್ ಅಂದರೆ ಇದು ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲಾಗುತ್ತದೆ. ಸೊ ಇದು ಆಂಧ್ರ ಪ್ರದೇಶ್ ಅಂದರೆ ಆಪ್ಷನ್ ಎ. 31st ಕ್ವೆಶನ್. ರೋಹಿಂಗ್ಯಾ ವಲಸೆಗಾರರು ಯಾವ ಒಂದು ಕೆಳಗಿನ ಒಂದು ದೇಶಗಳಲ್ಲಿ ಇದ್ದಾರೆ ಅಂತ. ಸೊ ಸರಿಯಾದ ಉತ್ತರ ಬಾಂಗ್ಲಾದೇಶ್, ಆಪ್ಷನ್ ಎ. 32. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಯಾವುದು COVID-19ಗೆ ರಿಲೇಟೆಡ್ ಅಲ್ಲ. ಇದೆಲ್ಲ ಆ್ಯಪ್ಸ್ಗಳು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಇದು ಯಾವುದು ರಿಲೇಟೆಡ್ ಇಲ್ಲ, ಅದು ಸುರಕ್ಷಾ. ಸೊ ಸುರಕ್ಷಾ ಇಟ್ಸ್ ನಾಟ್ ರಿಲೇಟೆಡ್ ಟು COVID-19. ಆ್ಯಂಡ್ 33 ಕ್ವೆಶನ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ದ ಗ್ರೇಟೆಸ್ಟ್ 3-digit ನಂಬರ್ ಅದು ಎಕ್ಸಾಕ್ಟ್ಲಿ 4 ಡಿವಿಸಿಬಲ್ ಆಗಬೇಕು. ಸೊ 3-digit ನಂಬರ್ ಅಂತ ಹೇಳಿದ್ರೆ ಗ್ರೇಟೆಸ್ಟ್ ಅದರಲ್ಲಿ ಅಂದರೆ 999. ಸೊ ಇದೇ ಗ್ರೇಟೆಸ್ಟ್ ನಂಬರ್. ಸೊ ಇದರಲ್ಲಿ 4 ಡಿವಿಸಿಬಲ್ ಆಗಬೇಕಂತ ಹೇಳಿದ್ರೆ ಇದು ಡಿವಿಸಿಬಲ್ ಆಗಲ್ಲ. ಬಿಕಾಸ್ ಈ 4 ಡಿವಿಸಿಬಲ್ ಆಗೋಂಥದ್ದು ಲೈಕ್ 2 ಕಂಡೀಷನ್ಸ್ ಇದೆ. ಒಂದು, ದ ಲಾಸ್ಟ್ ನಂಬರ್ ಇಟ್ ಶುಡ್ ಬಿ ಅ 0, ಅಥವಾ the last number, whatever it will be, that should be divisible by 4, or it should be divisible by 4. So ಇಲ್ಲಿ 999 ತಗೊಂಡ್ರೆ the last 2 digit ತಗೊಂಡ್ರೆ this is not divisible by 4. ಸೊ ಹಾಗಾಗಿ ಇಲ್ಲಿರುವಂತಹ ಆಪ್ಷನ್ಸ್ಗಳಲ್ಲೇ ನಾವು ಪಿಕ್ ಮಾಡ್ಬೋದು the greatest number. ಸೊ 998 we can take this, but 98 ಇದನ್ನ 4 divisible ಮಾಡಕ್ ಆಗಲ್ಲ. So we can't take this. And the next option is 996. ಸೊ ಲಾಸ್ಟ್ 2 digit divided by 4 ಅಂತ ಹೇಳಿದ್ರೆ 4 1s are 4 2s are 8, 4 4s are 16. ಸೊ ಆಪ್ಷನ್ ಬಿ is a right answer. 34th ಕ್ವೆಶನ್. ಸೊ ಡಾಕ್ಟರ್ ಅಂದರೆ ಡಯಾಗ್ನೋಸಿಸ್ ಅಲ್ಲಿ ಬರ್ತಾರೆ, ಅಂದರೆ ರೋಗ ನಿರ್ಣಯ. ಆ್ಯಂಡ್ ಜಡ್ಜ್ ಅಲ್ಲಿ ಇಟ್ಸ್ ಲೈಕ್ ಜಡ್ಜ್ಮೆಂಟ್ ಸಿಗುತ್ತೆ, ಜಡ್ಜ್ ಮುಖಾಂತರ ನಮಗೆ ಜಡ್ಜ್ಮೆಂಟ್ ಸಿಗುತ್ತೆ. 35th ಕ್ವೆಶನ್. ಸೊ ಇದರಲ್ಲಿ ನಾವು ಲೆಂತ್ ಆಫ್ ದ ಬ್ರಿಡ್ಜ್ ನ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ 140 ಲಾಂಗ್ ದ ಟ್ರೈನ್ ಇದೆ. ಸೊ ಅದು ಇಟ್ಸ್ ಲೈಕ್ 54 km/h ಹೋಗುತ್ತೆ. ದ್ಯಾಟ್ ಈಸ್ ದ ಸ್ಪೀಡ್ ಇಸ್ 30 seconds. ಸೊ ನಮಗೊಂದು ವಿ ನೋ ದ ಫಾರ್ಮುಲಾ, ದಟ್ ಇಸ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. So speed is 30 seconds. 30 seconds is equal to distance. Distance is nothing but it's long. It is long. Plus L ತಗೋತೀವಿ, the length of the train ತಗೋತೀವಿ, divided by the time. Time is nothing but 54. So 54. So that 54 into we will be converting like this. That is 15. So here if we replace this 15, this 2, 30 into 15, that is equal to 140 plus L. So 30 into 15, that is 450 minus 140 is equal to L. So that is L is equal to 310. So ಅದು option B. 36th question. ಸೊ ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು ಅಂತ. ಸೊ ಅದು ಆಪ್ಷನ್ ಬಿ, ದಟ್ ಇಸ್ ಜನರಲ್ ಬಿಪಿನ್ ರಾವತ್ ಅವರು. 37 ಕ್ವೆಶನ್. ಸೊ ದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂದರೆ LAC. ಸೊ ಇದು ಯಾವುದನ್ನು ಸಪ್ರೇಟ್ ಮಾಡುತ್ತೆ ಅಂತ. ಸೊ ಇದು ಸಪ್ರೇಟ್ ಮಾಡೋದು ಆಪ್ಷನ್ ಸಿ, ಅದು ಇಂಡಿಯಾ, ನಾಟ್ ಆಪ್ಷನ್ ಸಿ, ಇಟ್ ಇಸ್ ಆಪ್ಷನ್ ಡಿ, ದಟ್ ಇಸ್ ಇಂಡಿಯಾ ಆ್ಯಂಡ್ ಚೈನಾ. 38. ಸೊ ಇತ್ತೀಚೆಗೆ ನವೀನ ಸ್ಪರ್ಧೆ ಅಂದರೆ ಡೇ ಟು ಡ್ರೀಮ್ ಅನ್ನೋದನ್ನ ಲಾಂಚ್ ಮಾಡಿದ್ದಾರೆ. ಸೊ ಯಾವ ಒಂದು ಇಲಾಖೆ ಲಾಂಚ್ ಮಾಡಿದೆ ಅಂತ. ಸೊ ಅದು ಆಪ್ಷನ್ ಸಿ, ಅದು DRDO. 39 ಕ್ವೆಶನ್. ಸೊ ಇಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದಾರೆ, ಗ್ರಾಫ್ ಸ್ಟ್ರಾಟಜಿ. ಸೊ ಈ ಒಂದು ಗ್ರಾಫಲ್ಲಿ ಸೊ ನಾವು ಪರ್ಸೆಂಟೇಜ್ನ ಫೈಂಡ್ ಮಾಡಬೇಕು. ಯಾವ ಪರ್ಸೆಂಟೇಜ್ ಫೈಂಡ್ ಮಾಡಬೇಕಂದ್ರೆ ಆ ಪರ್ಸೆಂಟೇಜು ದ್ಯಾಟ್ ಶುಡ್ ಬಿ ಇನ್ಕ್ರೀಸಿಂಗ್ ಇನ್ ದ ನಂಬರ್ ಆಫ್ ಬ್ರಾಂಚಸ್. ಅಂದರೆ 1980-81ರಿಂದ 2020-21 ಅಂದರೆ ಇಲ್ಲಿವರೆಗೂ. ಸೊ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ಇಲ್ಲಿಂದ ಶುರುವಾದರೆ ಸೊ ಇಲ್ಲಿ ತನಕ.
ಸೊ ನಾವು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಫೈಂಡ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿದ್ರೆ ಇಟ್ ಈಸ್ 80 ಸ್ಟಾರ್ಟಿಂಗ್. ಸೊ 80 ಮೈನಸ್ ದ ದಿಸ್ ಇಸ್ ಎನಿ ಪಾಯಿಂಟ್ ಆರ್ ದ ಸ್ಟಾರ್ಟಿಂಗ್. 80 ಮೈನಸ್ ಇದು ಸ್ಟಾರ್ಟಿಂಗ್ ಪಾಯಿಂಟ್, ದಟ್ ಇಸ್ 10. ಸೊ ದ್ಯಾಟ್ ಇಸ್ ಈಕ್ವಲ್ ಟು 70. ಸೊ ಇಲ್ಲಿ ಇನ್ಕ್ರೀಸ್ ಹಾಗೂ ದ ಕ್ವೆಶನ್ ಇಸ್ ಇನ್ಕ್ರೀಸಿಂಗ್ ಇರೋದ್ರಿಂದ, ಸೊ ದಿಸ್ 70 ಮೈನಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಇಂಟು 100. So 1 0 0 cancel. So it is 70 into 10, that is 700%. So 40th question. ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ನಂಬರ್ಸ್ ಆ ರೇಷಿಯೋ ಫೈಂಡ್ ಮಾಡಬೇಕು. ಸೊ 2:6 ಅಂದರೆ ಇದು ರೇಷಿಯೋ 1 to 1 2 2 3 ಅಂದರೆ 1:3 ಇದೆ. ಸೊ ಹಾಗಿದ್ರೆ 6 1 6 6:3 ಅಂತ ಹೇಳಿದ್ರೆ 6 into 3, that is 6 3s 20. 6 this B, that is 18. 6 into 3, that should be here, ಅಂದರೆ ಅದು 18 ಆಗಿರುತ್ತೆ. ಸೊ ದ ನೆಕ್ಸ್ಟ್ 41 ಕ್ವೆಶನ್, ಅದು ಇಟ್ಸ್ ಫ್ರಮ್ ದ ರಿಲೇಶನ್ಶಿಪ್. ಇದು ಏನು ಹೇಳುತ್ತೆ ಅಂದರೆ, ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನವನದಲ್ಲಿರುವ ಮಹಿಳೆಯನ್ನು ತೋರಿಸಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಶಿ ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು. ಸೊ ಆ ವ್ಯಕ್ತಿ ಈ ಒಂದು ಮಹಿಳೆಗೆ ಹೇಗೆ ಸಂಬಂಧ ಅಂತ. ಸೊ ಅವರು ಇಟ್ಸ್ ಲೈಕ್ ಇಟ್ಸ್ ಎ ಬ್ರದರ್ ರಿಲೇಶನ್ಶಿಪ್. 42. ಸೊ ಇದು ಸೀರೀಸಲ್ಲಿದೆ 5 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ 7 ಆದಮೇಲೆ 11 ಆದಮೇಲೆ 17 ವಿಲ್ ಬಿ ದ ಪ್ರೈಮ್ ನಂಬರ್ ಆಗಿದೆ. ಸೊ ರಾಜು ಮೆಷರ್ ದ ಬಟನ್ ಆನ್ ಹಿಸ್ ಶರ್ಟ್. ಸೊ ರಾಜು ಏನು ಕ್ಯಾಲ್ಕುಲೇಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಸರ್ಕಂಫರೆನ್ಸ್ ಬಂದು 31.4 ಮಿಲಿಮೀಟರ್ ಇತ್ತು ಆ್ಯಂಡ್ ಬಟನ್ದು ರೇಡಿಯಸ್ ಎಷ್ಟಿತ್ತು ಅಂತ ಅವನಿಗೆ ಗೊತ್ತಾಗಿಲ್ಲ. ಸೊ ದ ಕ್ವೆಶನ್ಸ್, ನಾವು ಆ ಬಟನ್ನ ರೇಡಿಯಸ್ನ ಫೈಂಡ್ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ದಿಸ್ ಅಂದರೆ ಸರ್ಕಂಫರೆನ್ಸ್ ಫಾರ್ಮುಲಾ ಅಂತ ಹೇಳಿದ್ರೆ, ದಟ್ ಇಸ್ 2πr. ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು 2πr. ಸರ್ಕಂಫರೆನ್ಸ್ ಇಸ್ 31.4 is equal to 2πr. ಸೊ ನಾವು ರೇಡಿಯಸ್ನ ಫೈಂಡ್ ಮಾಡಬೇಕು. ದಟ್ ಇಸ್, ಸೊ ವಿ ನೀಡ್ ಟು ಫೈಂಡ್ ದ ರೇಡಿಯಸ್. 31.4 divided by 2 into pi. ಸೊ 31.4 divided by 2 into 3.142 ಅಂತ ಹೇಳಿದ್ರೆ, ಸೊ ದ ರೇಡಿಯಸ್ ವಿಲ್ ಬಿ 5 mm. 44th question. ಸೊ ಇಲ್ಲಿ ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ ಬಂದು 9 ಅಂದರೆ ಕ್ವಾಂಟಿಟೀಸ್ 9 ಕ್ವಾಂಟಿಟೀಸ್ ಇದೆ, ಬಟ್ ಆವ್ರೇಜ್ ಬಂದು 17 ಇದೆ. ಸೊ ಇದರಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು ವಾಟ್ ವಿಲ್ ಬಿ ದ ಸಮ್ ಆಫ್ ದ ಕ್ವಾಂಟಿಟೀಸ್. ಸೊ ಇದರಲ್ಲಿ ಆವ್ರೇಜ್, ಸೊ ವಿ ಹ್ಯಾವ್ ಅ ಫಾರ್ಮುಲಾ ದಟ್ ಈಸ್ ಆವ್ರೇಜ್ ಇಸ್ ಈಕ್ವಲ್ ಟು ಟೋಟಲ್ ಸಮ್. ಸೊ ಟೋಟಲ್ ಸಮ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಕ್ವಾಂಟಿಟೀಸ್. ಸೊ ಕ್ವಾಂಟಿಟೀಸ್ ಇಲ್ಲಿ 9 ಕೊಟ್ಟಿದ್ದಾರೆ ಆ್ಯಂಡ್ ಟೋಟಲ್ ಸಮ್ ಕೊಟ್ಟಿಲ್ಲ. ಸೊ ಇದನ್ನು ಇಲ್ಲೇ ಇಟ್ಕೊಂಡು ಟೋಟಲ್ ಸಮ್ ದ್ಯಾಟ್ ಇಸ್ ಈಕ್ವಲ್ ಟು ಆವ್ರೇಜ್, ಆ್ಯಂಡ್ ಇದನ್ನು ಲೆಫ್ಟ್ ಸೈಡ್ ತೊಗೊಂಡ್ರೆ ಇಟ್ ವಿಲ್ ಬಿ ಈ ಮಲ್ಟಿಪ್ಲಿಕೇಶನ್ ಇಂಟು ದ ನಂಬರ್ ಆಫ್ ಕ್ವಾಂಟಿಟೀಸ್. ಸೊ ಆವ್ರೇಜ್ ಅಂದರೆ 17. ಸೊ 17 ಇಂಟು ನಂಬರ್ ಆಫ್ ಕ್ವಾಂಟಿಟೀಸ್ ಅಂದರೆ ಅದು 9. ಸೊ ದ್ಯಾಟ್ ಇಸ್ ಈಕ್ವಲ್ ಟು ದ ಸಮ್ ಅಂತ ಹೇಳ್ಬೋದು. ಸೊ 17 into 9 ಅಂದರೆ ಅದು 153. The option A is the right answer for this. So 45th question. ಸೊ ಇಲ್ಲಿ ಸೀರೀಸ್ ಇದೆ I, X, J, K, W, K. ಸೊ ಇಲ್ಲಿ ಇನ್ ಬಿಟ್ವೀನ್ ಆಲ್ಫಾಬೆಟ್ನ ತೊಗೊಳೋದು ಬೇಡ. ಸೊ I, J, K, L ಇದೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಇದೆ, ಬಟ್ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಇಟ್ ಈಸ್ ಎಕ್ಸ್ಗಿಂತ ಮುಂಚೆ ಡಬ್ಲ್ಯೂ ಬರುತ್ತೆ, ಡಬ್ಲ್ಯೂಗಿಂತ ಮುಂಚೆ ವಿ, ಸೊ ವಿಗಿಂತ ಮುಂಚೆ ಏನು ಬರುತ್ತೆ ಅಂತ. ಸೊ ದ್ಯಾಟ್ ಇಸ್ ಯು, ದಟ್ ಈಸ್ ಆಪ್ಷನ್ ಡಿ. ಆ್ಯಂಡ್ 46th question, ಇಫ್
ಸೊ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಆದರೆ ಸೊ ಇಲ್ಲಿರುವಂತಹ ಯಾವ ಒಂದು ಕಂಡೀಷನ್ ದ್ಯಾಟ್ ವಿಲ್ ಬಿ ಕರೆಕ್ಟ್ ಅಂತ. ಸೊ ಅದು ಆಪ್ಷನ್ ಎ, ದಟ್ ಇಸ್ ಎ ಇಸ್ ಈಕ್ವಲ್ ಟು ಬಿ. 47. ಸೊ ಇದರಲ್ಲಿ ಲೀಸ್ಟ್ ನಂಬರ್, ಸೊ ಆ ಲೀಸ್ಟ್ ನಂಬರು ಇದರಿಂದ ಡಿವೈಡ್ ಆಗಿ ಆ್ಯಂಡ್ ದ ರಿಮೈಂಡರ್ ಶುಡ್ ಬಿ ಎಸ್ 2 ಅಂತ. ಸೊ ಫಸ್ಟ್ ನಾವು ಎಲ್ಸಿಎಂ ತಗೊಳ್ಳೋಣ. ಅಂದರೆ 6, 9, 12, 15 ಆ್ಯಂಡ್ 18ಗೆ ಎಲ್ಸಿಎಂ ತಗೋಬೇಕು. 2 3s ಆ್ಯಂಡ್ 2 6, 2 9s. ಸೊ 2 3s, next 3 1s, 3 3s, 3 1s, 3 5, 16, 3 3s, 3 and 5. So 2 2s are 4, 4 3s are 12, 12 3s are, and so finally that is 180. But ಇಲ್ಲಿ ರಿಮೈಂಡರ್ 2 ಇರೋದ್ರಿಂದ ವಿ ನೀಡ್ ಟು ಆ್ಯಡ್ ಪ್ಲಸ್ 2, ದಟ್ ಇಸ್ ಆಪ್ಷನ್ ಬಿ 182, ಬಿಕಾಸ್ ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ನಾವು ರಿಮೈಂಡರ್ನ. ಸೊ ದ್ಯಾಟ್ಸ್ ವೈ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್ 48. 48 ಇಲ್ಲಿ ಏನು ಹೇಳ್ತಾ ಇದ್ರೆ EJOT. ಸೊ ದ್ಯಾಟ್ ಇಸ್ ಈಕ್ವಲ್ ಟು ದ ಆಲ್ಫಾಬೆಟ್. ಇದನ್ನ ನೋಡೋದಕ್ಕಿಂತ ಮುಂಚೆ ನಾವು ಇದನ್ನ ಟ್ಯಾಲಿ ಮಾಡ್ಬೋದು. ಸೊ Y and B combination, D and A combination ಅಂದರೆ 2 alphabets, it is in a decreasing order. So D2 alphabet decreasing ಅಂದರೆ that is A, then I2 decreasing ಅಂದರೆ that is F, then N decreasing 2 ಅಂದರೆ that is K. So E decreasing 2 ಅಂದರೆ that is B, J2 decreasing ಅಂತ ಹೇಳಿದ್ರೆ that is G, then L and Q, that is option C is the right answer. 49th question. ಸೊ ಬುಕ್ ಇಸ್ ಬಾಟ್ ಫಾರ್ 80 rupees. 80 rupeesಗೆ ಒಂದು ಬುಕ್ ಪರ್ಚೇಸ್ ಮಾಡಿ ಆ್ಯಂಡ್ ಅದನ್ನು 30% ಒಂದು ಪ್ರಾಫಿಟ್ ಇಟ್ಕೊಂಡು ಸೆಲ್ ಮಾಡಿದ್ರೆ ಆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂತ. ಸೊ 80 rupees ಬುಕ್ 30% ಪ್ರಾಫಿಟ್ ಅಂದರೆ 80 rupees, ಫಾರ್ 10% ಇಟ್ ಈಸ್ 8 rupees. ಆಗಲಿ ಫಾರ್ 30% ಅಂದರೆ 8 into 3, ದ್ಯಾಟ್ ಇಸ್ 24 rupees ಪ್ರಾಫಿಟ್. ಸೊ 24 rupeesಗೆ ಸೆಲ್ ಮಾಡಿದ್ದಾರೆ ಅಂದರೆ ಕಾಸ್ಟ್ ಪ್ರೈಸ್ ಬಂದು 80. ಸೊ 80 ತಗೊಂಡು ಪ್ಲಸ್ 24ಗೆ ಸೆಲ್ ಮಾಡಿದ್ದಾರೆ ಅಂದರೆ ದ ಪ್ರಾಫಿಟ್ ಈಸ್, ಸೊ ದ್ಯಾಟ್ ಇಸ್ 104, ದಟ್ ಇಸ್ 104 rupeesಗೆ. 50th question. ಸೊ ಬ್ರಿಕ್ಸೈಟ್ ಅಂದರೆ ಏನು ಅಂತ ಅರ್ಥ. ಸೊ ಬ್ರಿಕ್ಸೈಟ್ ಇಸ್ ನಥಿಂಗ್ ಬಟ್ ದ ನ್ಯಾಷನಲ್, so that is option B, ಅದು ಬ್ರಿಟನ್ ಎಕ್ಸಿಸ್ಟಿಂಗ್ ಫ್ರಮ್ ದ ಯುರೋಪಿಯನ್ ಯೂನಿಯನ್. ಬ್ರಿಟನ್ ಯುರೋಪಿಯನ್ ಯೂನಿಯನ್ ಇಂದ ನಿರ್ಗಮನಿಸಿತ್ತು. 51 question. ಸೊ NCAER ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್. ಸೊ ಇದು ವಿಚ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ ಆಂಟಿ ಪಾವರ್ಟಿ ಪ್ರೋಗ್ರಾಮ್ ಅಲ್ಲಿದೆ ಅಂತ. ಸೊ ದ 51 question ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಅದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಲ್ಲಿದೆ ಅಂತ. ಸೊ 52 ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವಗಳಲ್ಲಿ ಒಂದಲ್ಲ ಅಂತ. ಸೊ ಅದು ಆಪ್ಷನ್ ಸಿ, ಅದು ನೋ ಮ್ಯೂಚುವಲ್ ಕೋಆಪರೇಷನ್ ಆ್ಯಂಡ್ ದ ರೆಸ್ಪೆಕ್ಟ್, ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವುದು. 53 question. ಸೊ ಈ ಲೋಕದಲ್ಲಿ ಜನರ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಸೆಯನ್ನಲ್ಲ. ಇದು ಕೆಳಗಿನ ಯಾವ ವ್ಯಕ್ತಿತ್ವ ಪ್ರಸಿದ್ಧ ಉಲ್ಲೇಖವಾಗಿದೆ? ಅದು ಮಹಾತ್ಮ ಗಾಂಧೀಜಿ ಅವರದು. ಆಪ್ಷನ್ ಡಿ, ಮಹಾತ್ಮ ಗಾಂಧೀಜಿ. ಸೊ 54th question. ಸೊ ಯಾವ ಒಂದು ಕನ್ನಡ ನ್ಯೂಸ್ ಪೇಪರ್ ತುಂಬ ಒಂದು ಪುರಾತನ ಕಾಲದ್ದು? ಅದು ಆಪ್ಷನ್ ಎ, ಮಂಗಳೂರು ಸಮಾಚಾರ. ಆ್ಯಂಡ್ 55th question. ಸೊ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ಯಾವ ದಿನ ಸೆಲೆಬ್ರೇಟ್ ಮಾಡ್ತೀರಿ ಅಂತ? ಅದು ಆಪ್ಷನ್ ಬಿ, June 5th. 56th question. ಸೊ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಯಾರನ್ನ ಕರೀತಾರೆ? ಅದನ್ನ ಆಡಮ್ ಸ್ಮಿತ್ ಅವ್ರನ್ನ ಕರೀತಾರೆ. ಆಪ್ಷನ್ ಬಿ.
ಸೊ 57th ಕ್ವೆಶನ್. ಸೊ ICJ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ ಬಂದು ಹ್ಯಾಗ್ಯುವಲ್ಲಿದೆ. 58 ಕ್ವೆಶನ್. ಸೊ ಕರ್ನಾಟಕದ ಯಾವ ಒಂದು ಸಿಟಿ ಉತ್ಪನ್ನ ಸಿಟಿ ಅಂತ ಕರೀತಾರೆ, ಅಂದರೆ GI ಟ್ಯಾಗ್ ಅಂದರೆ ಜೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರೀತಾರೆ. ಸೊ ಅದು ಇಟ್ ಇಸ್ ಫಾರ್ ದ ಕೂರ್ಗ್ ಬೆಟಲ್ ನಟ್. ಆ್ಯಂಡ್ 59 ಕ್ವೆಶನ್. ಸೊ ಈ ಒಂದು ಕೆಳಗಿನ ಆಪ್ಷನ್ಸ್ಗಳಲ್ಲಿ ಯಾರಿಗೆ ಕರ್ನಾಟಕ ರತ್ನ ಅತ್ಯುತ್ತಮ ಕರ್ನಾಟಕ ನಾಗರಿಕ ಗೌರವ ದೊರಕಿದೆ? ಅದು ಡಾಕ್ಟರ್ ರಾಜ್ಕುಮಾರ್. 60th ಕ್ವೆಶನ್. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿರಾಲಜಿ ಇದು ಯಾವ ಒಂದು ಸಿಟಿಯಲ್ಲಿದೆ ಅಂತ? ಸೊ ಇದು ಪುಣೆಯಲ್ಲಿದೆ, ಆಪ್ಷನ್ ಸಿ. ಆ್ಯಂಡ್ 61 ಕ್ವೆಶನ್. ಸೊ ದ ಫಸ್ಟ್ ಕೇಸ್ ಅಂದರೆ ಭಾರತದಲ್ಲಿ ಮೊದಲ COVID-19 ಪ್ರಕರಣವನ್ನು ಯಾವ ಒಂದು ರಾಜ್ಯದಲ್ಲಿ ದೃಢಪಡಿಸಲಾಗಿತ್ತು ಅಂತ? ಸೊ ಅದು ಇಟ್ ಇಸ್ ಕೇರಳ. ಆ್ಯಂಡ್ 62. ಸೊ ಈ ಒಂದು ಕೆಳಗಿನ ಆಪ್ಷನ್ಸ್ಗಳಲ್ಲಿ ಯಾವುದು ಇಟ್ ಇಸ್ ನಾಟ್ ಆಥರ್ಡ್ ಬೈ ದ ಕಾಳಿದಾಸ? ಯಾವುದು ಕಾಳಿದಾಸ ಅವರು ಇದರಲ್ಲಿ ಬರೆದಿಲ್ಲ ಅವರು. ಸೊ ಇದರಲ್ಲಿ ರಾಮಾಯಣ ದರ್ಶನಂ ಬಂದು ಅವ್ರು ರಚಿಸಲ್ಪಟ್ಟಿಲ್ಲ. 63rd. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ? ಸೊ ಅದರ ಹೆಡ್ ಕ್ವಾರ್ಟರ್ ಮುಂಬೈಲಿದೆ. 64th ಕ್ವೆಶನ್. ಸೊ ಈ ಕೆಳಗಿನ ಯಾರು ಕನ್ನಡ ರೈತ ಗೀತೆಯನ್ನು ರಚಿಸಿದ್ದಾರೆ ಅಂತ? ಸೊ ಅದನ್ನು ರಚಿಸಿರೋದು ಕುವೆಂಪು ಅವರು, ಆಪ್ಷನ್ ಸಿ. 65th ಕ್ವೆಶನ್. ಸೊ ವಾತಾವರಣದಲ್ಲಿ ಅತ್ಯಂತ ಹೇರಳವಾದ ಪ್ರಸ್ತುತವಾಗಿರುವ ಅನಿಲ ಯಾವುದು ಅಂತ? ಅದು ನೈಟ್ರೋಜನ್, ಬಹಳ ಜಾಸ್ತಿನೇ ಇದೆ. ಸೊ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಯಾರು ಗವರ್ನರ್ ಜನರಲ್ ಅಂದರೆ ಜಮೀನ್ದಾರಿ ಸಿಸ್ಟಮ್ನ ಜಾರಿಗೆ ತಗೊಂಬಂದಿದ್ರು ಅಂತ? ಅದು ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ ಆಗಿದೆ ಅದು. ಸೊ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಡಿ. ಆ್ಯಂಡ್ 67th ಕ್ವೆಶನ್. ಸೊ ಮಿಲಿಟರಿ ರಿಫಾರ್ಮ್ ಅಂದರೆ ಅದು ಹುಲಿಯಾ ಆ್ಯಂಡ್ ಟ್ಯಾಗ್. ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂತ? ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಅಲಾವುದ್ದೀನ್ ಖಿಲ್ಜಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಹುಲಿಯಾ ಆ್ಯಂಡ್ ಟಾಗ್. ಇದು ಒಂದು ಮಿಲಿಟರಿ ಸರ್ವಿಸ್ ರಿಫಾರ್ಮ್ ಅಂತ ಹೇಳ್ಬೋದು. 68th ಕ್ವೆಶನ್. ಸೊ ದ 7-year ವಾರ್ ವಾಸ್ ಫೌಟ್ ಬಿಟ್ವೀನ್ ಯಾವ ಒಂದು ದೇಶಕ್ಕೆ ಈ ಒಂದು 7 years ವಾರ್ ನಡೆದಿದೆ ಅಂತ? ಸೊ ಅದು ಫ್ರಾನ್ಸ್ ಆ್ಯಂಡ್ ಇಂಗ್ಲೆಂಡ್, ಆಪ್ಷನ್ ಸಿ. ಸೊ 69th ಕ್ವೆಶನ್. ಸೊ ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂದರೆ ಏನು ಅಂತ? ಸೊ ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತ ಹೇಳಿದ್ರೆ, ಸೊ ಬಹಳ ಇಂಗ್ಲಿಷರನ್ನು ಜೈಲಿನಲ್ಲಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಿದ್ದರು ಹಾಗೂ ಅದರಲ್ಲಿ ಬಹಳ ಜನರು ಪ್ರಾಣ ಬಿಟ್ಟಿದ್ದರು, ಅಂದರೆ ಅದು ಆಪ್ಷನ್ ಎ ಆಗಿದೆ. 70th ಕ್ವೆಶನ್. ಸೊ ಮಹಾತ್ಮ ಗಾಂಧೀಜಿ ಅವರು ಯಾವ ಒಂದು ವರ್ಷದಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ನ ಪ್ರಾರಂಭಿಸಿದರು? ಸೊ ಅವ್ರು ಪ್ರಾರಂಭಿಸಿದ ವರ್ಷ ಅದು ಆಪ್ಷನ್ ಬಿ, 1920. 71 ಕ್ವೆಶನ್. ಸೊ ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಅಂತ? ಸೊ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಕರೆಯಲಾಗುತ್ತದೆ. 72. ಸೊ ಇಲ್ಲಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದು ರಾಂಗ್ ಆಗಿ ಇದೆ ಅಂತ? ಅದು ವಿಜಯನಗರ ಕಿಂಗ್ಡಮ್ ಅಲ್ಲಿ ಯಾವುದು ಸರಿ ಇಲ್ಲ ಈ ಸ್ಟೇಟ್ಮೆಂಟ್ ಅಂತ? ಸೊ ಇದರಲ್ಲಿ ಆಪ್ಷನ್ ಡಿ, ಅದು ವಿಜಯನಗರದ ಕಲೆ ಮತ್ತು ಶಿಲ್ಪಕಲೆ ನಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಎಂದು ಇತಿಹಾಸಕಾರ ಅದು ಪಾರ್ಸಿ ಬ್ರೌನ್ ಹೇಳಿದ್ದಾರೆ. ಸೊ ಇದು ಸರಿ ಇಲ್ಲ, ತಪ್ಪಾದವು. ಸೊ 73rd. ಸೊ ಇದರಲ್ಲೂ ಕೂಡ ಭಕ್ತಿ ಮೂಮೆಂಟಲ್ಲಿ ಈ 4 ಸ್ಟೇಟ್ಮೆಂಟಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಸರಿ ಇಲ್ಲ? ಸೊ ಭಕ್ತಿ ಮೂಮೆಂಟಲ್ಲಿ ಇದರಲ್ಲಿ ಆಪ್ಷನ್ ಡಿ ಅಂದರೆ ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿದ್ದರು ಮತ್ತು ಜಾತಿ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರು ಮತ್ತು ಉತ್ತೇಜಿಸಿದರು. ಈ ಒಂದು ಸ್ಟೇಟ್ಮೆಂಟ್ ಇದು ಭಕ್ತಿ ಮೂಮೆಂಟಲ್ಲಿ ಸೇರಿಲ್ಲ. ಸೊ 74. ಈ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾಗಿ ಹೋಲಿಕೆ ಆಗ್ತಾ ಇದೆ ಅಂತ?
ಅದು ಆಪ್ಷನ್ ಎ ಅಂದ್ರೆ ಆಗೊಂಬೆ ಘಾಟ್. ಇದು ಇಟ್ಸ್ ಲಿಂಕ್ ಬಿಟ್ವೀನ್ ಶಿವಮೊಗ್ಗ ಮತ್ತು ಉಡುಪಿಯ ಅಂತರದಲ್ಲಿದೆ, ಸೇರಿಕೊಂಡಿದೆ. 75th ಕ್ವೆಶನ್. ಸೊ ವಿಚ್ ರಿವರ್, ಯಾವ ಒಂದು ರಿವರ್ನ ನೈಗಾರ ಆಫ್ ಕರ್ನಾಟಕ ಎಂದು ಕರೆಯಲಾಗುತ್ತದೆ ಅಂತ. ಸೊ ಅದು ಗೋಕಾಕ್ ಫಾಲ್ಸ್. ಸೊ ಗೋಕಾಕ್ ಫಾಲ್ಸ್ನ ನೈಗಾರ ಆಫ್ ಕರ್ನಾಟಕ ಅಂತ ಕರೆಯಲಾಗುತ್ತದೆ. ಆ್ಯಂಡ್ ಗೋಕಾಕ್ ಫಾಲ್ಸ್ ಬಂದು ಬೆಳಗಾವಿಯಲ್ಲಿದೆ. ಕಟ್. ಸೊ 76. ಟ್ರೀಟಿ ಆಫ್ ಶ್ರೀರಂಗಪಟ್ಟಣ, ಈ ಒಂದು ಟ್ರೀಟಿನ ಯಾರ ಒಂದು ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗುತ್ತದೆ? ಸೊ ಇದು ಸೈನ್ ದ ಎಂಡ್ ಆಫ್ ಯಾವ ಒಂದು ವರ್ಷದಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗುತ್ತದೆ ಅಂದರೆ ಇದು ಇದು ಆಂಗ್ಲೋ ಮೈಸೂರ್ ವಾರ್, ಐ ಮೀನ್ ದ ಫಸ್ಟ್ ಆಂಗ್ಲೋ ಮೈಸೂರ್ ವಾರ್. 77 ಕ್ವೆಶನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್, ಇದರಲ್ಲಿ ಈ ಒಂದು ಆಪ್ಷನ್ಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣವಲ್ಲ? ಸೊ ಇದರಲ್ಲಿ ಆಪ್ಷನ್ ಸಿ, ಅದು ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣವಾಗಿದೆ. ಸೊ 78 ಕ್ವೆಶನ್. ಇದು ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಕ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಗಳ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು ಈ ಕೆಳಗಿನದರಲ್ಲಿ ಯಾವುದು ಕೊಡುತ್ತದೆ ಅಂತ. ಸೊ ಅದು ಎಕೋಲಾಜಿಕಲ್ ಕೆಪಾಸಿಟಿ ಕೊಡುತ್ತೆ. ಸೊ 79, ಇದರಲ್ಲಿ ಡಿಫ್ರೆಂಟ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಅಂದರೆ ಇದು ಯಾವುದು ಕರೆಕ್ಟಾಗಿ ಆರ್ಡರ್ ವೈಸ್ ಆಗಿದೆ ಅಂತ. ಸೊ ಅದ್ರಲ್ಲಿ ಆಪ್ಷನ್ ಎ ಅಂದರೆ ಫಸ್ಟ್ ಟ್ರೋಪೋಸ್ಫಿಯರ್, ಸ್ಟ್ರಾಟೋ, ಮೀಸೋ, ಥರ್ಮೋ, ಎಕ್ಸೋ. ಸೊ 80, ಇದು ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ಯಾವುದು ಅಂತ. ಸೊ ಅದು NH13 ಬಂದು ಅತ್ಯಂತ ಉದ್ದವಾಗಿದೆ. ಆ್ಯಂಡ್ 81st ಕ್ವೆಶನ್. ಸೊ ಗ್ರೀನ್ ರೆವಲ್ಯೂಷನ್ನು ಫುಡ್ ಗ್ರೇನ್ಗೆ ಸಂಬಂಧಪಟ್ಟಿದ್ದಲ್ಲಿ ಯಾವ ಒಂದು ಪ್ರಾಡಕ್ಟ್ ಬ್ಲ್ಯಾಕ್ ರೆವಲ್ಯೂಷನ್ಗೆ ಸಂಬಂಧಪಡುತ್ತದೆ ಅಂತ. ಸೊ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಪಡಲಾಗುತ್ತದೆ. ಸೊ 82. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಯಾವುದರ ರೂಪಾಂತರ ಸಾಧ್ಯತೆ ಅಂತ. ಅದು ಆಪ್ಷನ್ ಡಿ, ಗ್ರಾಫೈಟ್ ಡೈಮಂಡ್. 83. ಸೊ ಪಾಕ್ ಸ್ಟ್ರೇಟ್ ಯಾವ ಒಂದು ಎರಡು ದೇಶಗಳನ್ನು ಇದು ಸೆಪರೇಟ್ ಮಾಡುತ್ತೆ ಅಂತ. ಅದು ಇಂಡಿಯಾ ಆ್ಯಂಡ್ ಶ್ರೀಲಂಕಾ. 84th ಕ್ವೆಶನ್. ಸೊ ಇಲ್ಲಿರುವಂತಹ ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಂತ. ಅದು ಆಪ್ಷನ್ ಡಿ. ಸೊ ಇದರಲ್ಲಿ ಸರಿಯಾದ ಉತ್ತರ ಅದು ಆಪ್ಷನ್ ಡಿ ಆಗಿರುತ್ತೆ. ಅಂದರೆ ಯಾವ ಸಂದರ್ಭದಲ್ಲಿಯೂ ಸಾರ್ವಜನಿಕ ಜನರು ಯಾರನ್ನೂ ಯಾವ ಸಂದರ್ಭದಲ್ಲಿಯೂ ಬಂಧಿಸಲಾಗುವುದಿಲ್ಲ ಎಂಬುದು ಉತ್ತರವಾಗಿದೆ. 85 ಅಂದರೆ 85th ಕ್ವೆಶನ್. 85. ಸೈಕ್ಲೋನ್ ಅನ್ನೋದನ್ನ ಒಂದು ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕರೀತಾರೆ. ಸೊ ಅದರಲ್ಲಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ ಅಂತ. ಸೊ ಇದರಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ವೈರ್ಪುಲ್ ಅಂತ ಕರೆಯೋದಿಲ್ಲ ಅವರು. ಸೊ ಇದು ರೈಟ್ ಆನ್ಸರ್, ಅಂದರೆ ದಿಸ್ ಇಸ್ ನಾಟ್ ಅ ಕರೆಕ್ಟ್ ಮ್ಯಾಚಿಂಗ್. ಸೊ 86th ಕ್ವೆಶನ್. ಹಂಪಿ. ಸೊ ಈ ಹಂಪಿ ಯಾವ ಒಂದು ರಿವರ್ ಸಮೀಪದ ಅಂದರೆ ನದಿಯ ಸಮೀಪದಲ್ಲಿದೆ, ದಂಡೆಯಲ್ಲಿದೆ ಅಂತ. ಸೊ ಅದು ತುಂಗಭದ್ರಾ. ಸೊ 87th ಕ್ವೆಶನ್. ಸೊ ಯಾವ ಒಂದು ರಿವರ್ನ ದಕ್ಷಿಣ ಗಂಗಾ ಅಂತ ಕರೆಯಲಾಗುತ್ತದೆ? ಅದು ಆಪ್ಷನ್ ಎ, ಗೋದಾವರಿ. 88. ಸೊ ಯಾವ ಒಂದು ಆರ್ಟಿಕಲ್ ಸಿಟಿಸನ್ಶಿಪ್ಗೆ ಸಂಬಂಧಪಟ್ಟಿದೆ? ಸೊ ಅದು ಆರ್ಟಿಕಲ್ 5 ಅಂದರೆ ಆಪ್ಷನ್ ಎ. ಆ್ಯಂಡ್ 89th ಕ್ವೆಶನ್. ಸೊ ಯಾವ ಒಂದು ಆರ್ಟಿಕಲ್ ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲ್ ಅನ್ನು ತೆಗೆದಿದೆ? ಅದು ಆರ್ಟಿಕಲ್ 370 ಅಂದರೆ ಆಪ್ಷನ್ ಬಿ. ಸೊ 90th ಕ್ವೆಶನ್. ಸೊ ಇಲ್ಲಿ ನಮ್ಮ ರಾಜ್ಯ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಅಂದರೆ ಎಷ್ಟು ವರ್ಷಗಳಿಂದ ಕೊಡಲಾಗುತ್ತದೆ ಅಂದರೆ ಕಂಪಲ್ಸರಿ? ಸೊ ಅದು ಆಪ್ಷನ್ ಸಿ, ಅದು 6 ಇಂದ 14 ಇಯರ್ಸ್ವರೆಗೂ ಕಂಪಲ್ಸರಿ ಆಗಿ ಕೊಡಲಾಗುತ್ತದೆ. ಸೊ 91. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಯಾವುದು
ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ. ಸೊ ಅದು ಆಪ್ಷನ್ ಬಿ, ಕಾಸ್ಟಿಂಗ್ ವೋಟ್ ಇನ್ ದ ಎಲೆಕ್ಷನ್, ಚುನಾವಣೆಯಲ್ಲಿ ಮತ ಚಲಾಯಿಸಲಾಗುವುದು. ಆಪ್ಷನ್ 92nd, ಸೊ ಯಾವ ಒಂದು ಶೆಡ್ಯೂಲ್ ಈ ಒಂದು ಆಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಡಲಾಗುತ್ತದೆ? ಅದು ಶೆಡ್ಯೂಲ್ ನಂಬರ್ 10, ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ 93, ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ಒಂದು ಆಕ್ಟ್ಗೆ ಯಾವುದು ಸಂಬಂಧಪಡಲಾಗುತ್ತದೆ ಅಂತ? ಅದು ಆಪ್ಷನ್ ಎ, ಲೋಕಲ್ ಸೆಲ್ಫ್ ಗವರ್ಮೆಂಟ್. 94th ಕ್ವೆಶನ್. ಸೊ ಇಲ್ಲಿ ಕೊಟ್ಟಿರುವಂತರಲ್ಲಿ ಯಾವುದು ಸರಿಯಾಗಿ ಮ್ಯಾಚ್ ಆಗ್ತಿಲ್ಲ ಅಂತ, ಅಂದ್ರೆ ಮಿನಿಮಮ್ ಏಜ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಮೆಂಬರ್ಸ್ ಕೊಟ್ಟಿದ್ದಾರೆ. ಸೊ ಲೋಕಸಭಾ, ರಾಜ್ಯಸಭಾ, ವೈಸ್ ಪ್ರೆಸಿಡೆಂಟ್ ಅಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ he can start, means he can elect to president of India. Minimum age ಬಂದು 35, but vice president that is 30. So this is the right, this is a correct answer because ಇದೆಲ್ಲ ಕರೆಕ್ಟ್ ಇದೆ, ಇದು ಒಂದು ಸರಿ ಇಲ್ಲ. 95th ಕ್ವೆಶನ್. ಸೊ ಇಲ್ಲಿ ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಒಂದು ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸುತ್ತದೆ. ಈ ಆದೇಶ ಏನೆಂದು ಕರೆಯಲಾಗುತ್ತದೆ? ಅದು ಮಂಡಮಸ್ ಎಂದು ಕರೆಯಲಾಗುತ್ತದೆ. ಸೊ 96th ಕ್ವೆಶನ್. ಸೊ ಪ್ರಸಿದ್ಧ ಬೋಧನೆ ಅದು ಏನಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇದನ್ನು ಭಾರತ ಸುಪ್ರೀಂ ಕೋರ್ಟ್ ಯಾವ ಒಂದು ಕೇಸಲ್ಲಿ ವಿತರಿಸಲಾಗುತ್ತದೆ? ಸೊ ಇದು ಆಪ್ಷನ್ ಬಿ, ಕೇಶವಾನಂದ ಭಾರತೀಯ ಕೇಸಲ್ಲಿ ವಿತರಿಸಲಾಗುತ್ತದೆ. ಸೊ 97th ಕ್ವೆಶನ್. ಅದು ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬ್ಯಾಂಡ್ಸ್ಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ? ಸೊ ಅದನ್ನ ಮಸಾಲಾ ಬಾಂಡ್ಸ್ ಅಂತ ಕರೀತಾರೆ. ಸೊ 98th ಕ್ವೆಶನ್. ಸೊ ಯಾವ ಒಂದು ಆರ್ಟಿಕಲ್ ಸೊ ಅಬಲ್ಯೂಷನ್ ಆಫ್ ಅನ್ಟಚಬಿಲಿಟಿ ಇದರಲ್ಲಿ ರಿಲೇಟ್ ಆಗಿದೆ? ಸೊ ಅದು ಆರ್ಟಿಕಲ್ ನಂಬರ್ 17, ಅಂದರೆ ಆಪ್ಷನ್ ಸಿ. ಸರ್ಕಾರ ಕಮಿಷನ್ಗೆ ಈ ಕೆಳಗಿನಲ್ಲಿ ಯಾವ ಒಂದು ಆಪ್ಷನ್ ಇದಕ್ಕೆ ಸಂಬಂಧಿಸಿದೆ ಅಂತ? ಸೊ ಸರ್ಕಾರಿಗೆ ಕಮಿಷನ್ಸ್ ಅಂತ ಹೇಳಿದ್ರೆ ಅದು ಸೆಂಟ್ರಲ್ ಮತ್ತೆ ಸ್ಟೇಟ್ ರಿಲೇಶನ್ಶಿಪ್ಗೆ ಸಂಬಂಧಪಡಲಾಗುತ್ತದೆ. 100 ಕ್ವೆಶನ್. ಸೊ ಡಿಮ್ಯಾಂಡ್ ಅಕೌಂಟ್ ಅಂದ್ರೆ ಏನು ಅಂತ? ಸೊ ಡಿಮ್ಯಾಂಡ್ ಅಕೌಂಟ್ ಅಂದ್ರೆ ಇದು ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕಾಗಿ ಓಸ್ಕರ, ಅಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ಅಂದ್ರೆ ತೆರೆಯಬೇಕು, ಒಂದು ಷೇರ್ದಾರರ ಒಂದು ಖಾತೆಯನ್ನು ತೆರೆಯಬೇಕಾಗುತ್ತದೆ.